ನಮಸ್ಕಾರ. SLV ಎಲೆಕ್ಟ್ರಾನಿಕ್ಸ್ಗೆ ಇವತ್ತು 32 ಇಂಚು ಮೀಡಿಯಾ ವಿಷನ್ ಸ್ಮಾರ್ಟ್ TV ಬಂದೈತೆ. ಅದೇನು ಪ್ರಾಬ್ಲಮ್ ಅಂತ ನೋಡೋಣ. ಆನ್ ಆಯ್ತದೆ, ನೋಡೋಣ. ಆನ್ ಆಗಿದೆ, ಡಿಸ್ಪ್ಲೇ ಬರ್ತಾ ಇಲ್ಲ. ಬ್ಯಾಕ್ ಲೈಟು ಚೆನ್ನಾಗೈತಾ ಅಂತ ಚೆಕ್ ಮಾಡ್ಕೊಳ್ಳೋಣ. ಬ್ಯಾಕ್ ಲೈಟ್ ಚೆನ್ನಾಗೈತಾ ಅಂತ ಚೆಕ್ ಮಾಡ್ಕೊಳ್ಳೋಣ. ಬ್ಯಾಕ್ ಲೈಟ್ 200 ಬಂದೈತೆ. ಇದು ಕರೆಕ್ಟಾಗಿಲ್ಲ. ಇದು ಬ್ಯಾಕ್ ಲೈಟ್ ಹೋಗಿದೆ ಒಳಗಡೆ. ನೋಡೋಣ. ಇದು ಬ್ಯಾಕ್ ಲೈಟ್ ಹೋಗಿದೆ. ಬ್ಯಾಕ್ ಲೈಟು ಬಿಚ್ಚಿಬಿಟ್ಟು ಮತ್ತೆ ಆಮೇಲೆ ಬ್ಯಾಕ್ ಲೈಟ್ ಹೋಗಿದೆ. ಬ್ಯಾಕ್ ಲೈಟು ಡಿಸ್ಪ್ಲೇ ಎಲ್ಲ ಬಿಚ್ಚಿ ಆಮೇಲೆ ನಿಮಗೆ ಮತ್ತೆ ನಾನು ವೀಡಿಯೋ ಮಾಡ್ತೀನಿ. ಇದಕ್ಕೊಂದು ಸ್ಮಾಲು ಟೀಕನ್ ಬೋರ್ಡು ಇದೆ. ಇದಕ್ಕೆ ಸ್ಮಾಲ್ ಟೀಕನ್ ಬೋರ್ಡು ಇದೆ. ಚೆನ್ನಾಗಿದೆ. ಇದು 3 ವೋಲ್ಟ್ಸು ಸ್ಲಿಪ್ ಹೋಗಿದೆ. 3 ವೋಲ್ಟ್ಸ್ ಬಲ್ಪು, 2 3 ವೋಲ್ಟ್ಸ್ ಬಲ್ಪು, ಒಂದು 3 ವೋಲ್ಟ್ಸು. ಒಂದು ಬಲ್ಪ್ ಬಂದು 3 ವೋಲ್ಟ್ಸ್ ತಗೊಳ್ತಾ ಇದೆ ನೋಡಿ. ಬಂದು 3 ವೋಲ್ಟ್ಸ್ ತಗೊಳ್ತಾ ಇದೆ. ಸೊ ಎಲ್ಲ ಎರಡು ಸ್ಟ್ರಿಪ್ಪು ಹೊಸ ಚೇಂಜ್ ಮಾಡಿಬಿಟ್ಟು ಮತ್ತೆ ನಾನು ವಿಡಿಯೋ ಮಾಡ್ತೀನಿ. ರಿಮೋಟು ಕೊಡ್ತೀವಿ ಮತ್ತು ಚಾರ್ಜರು ಕೊಡ್ತೀನಿ. ಈ ಥರ ಹಾಕಿದ್ದೀನಿ ಬ್ಯಾಕ್ ಲೈಟು. ಇದಕ್ಕೆ ಒರಿಜಿನಲ್ ಬ್ಯಾಕ್ ಲೈಟ್ ಹಾಕಿದ್ದೀನಿ. ಇದು ಮೋಸ್ಟ್ಲಿ ಇನ್ವರ್ಟರ್ ಬೋಲ್ಟ್ ಜಾಸ್ತಿ ವೋಲ್ಟೇಜ್ ಬರ್ತಾಯಿದೆ ಅನಿಸುತ್ತೆ. ನಾನು ಆನ್ ಮಾಡಿ ನೋಡ್ತೀನಿ. ಇನ್ವರ್ಟರ್ ವೋಲ್ಟೇಜ್ ಚೆಕ್ ಮಾಡ್ಕೊಂಡೆ. ಇನ್ವರ್ಟ್ರಿಂದ 69 ಬರ್ತಾಯಿದೆ. 69 ಬರ್ತಾಯಿದೆ. ಆನ್ ಮಾಡಿದ್ದೀನಿ. ಆನ್ ಆಯಿತು. ಬ್ಯಾಕ್ ಲೈಟ್ ಆನ್ ಆಯಿತು. ಬ್ಯಾಕ್ ಲೈಟ್ ಆನ್ ಆಯಿತು. ನನಗೆ ಇದರಲ್ಲಿ 14 ಬಲ್ಪ್ ಇದೆ. 14 ಬಲ್ಪ್ ಅಂದರೆ ನೀವು 3 ವೋಲ್ಟ್ಸು 28 36 ತಗೊಳುತ್ತೆ. ಅಂದರೆ ಇದು ಇನ್ವರ್ಟರ್ ಬೋಲ್ಟ್ ಜಾಸ್ತಿ ಬರ್ತಾಯಿದೆ ವೋಲ್ಟೇಜು. ನೋಡಿ, ಈ ಥರ ಕೈ ಇಟ್ಟು ಏನಾದ್ರು ಹೀಟ್ ಆಗಿಲ್ಲ ಅಂದರೆ ಫಿಟ್ ಮಾಡಿ. ಹೀಟ್ ಆಗ್ತಾಯಿದೆ ಇದು ಕಲೆಕ್ಷನ್ ಅಂದರೆ ಫಿಟ್ ಮಾಡೋಕ್ಕೆ ಹೋಗಬೇಡಿ. ಏಕೆಂದರೆ ಅದು ಆವಾಗ ಇದು ಸ್ಟೀಲ್ ಬಾಡಿ ಮೇಲಿದ್ದರೆ ಹೀಟ್ ಆದರೆ ಹೀಟ್ ಸಿಂಕಲ್ಲಿ ಸ್ಟೀಲ್ ಬಾಡಿ ಕಡಿಮೆ ಆಗ್ತದೆ. ಇದು ಪ್ಲಾಸ್ಟಿಕ್ ಬಾಡಿ ಆಗಿರೋದ್ರಿಂದ ಹೀಟ್ ಆದರೆ ಕಟ್ಟ ಇದೆ ಬೇಗ ಬಲ್ಪ್ ಹೋಗೋ ಚಾನ್ಸಸ್ ಇರುತ್ತೆ. ನಾನಾದರೆ ಇದಕ್ಕೆ ನಾನು 3 ಮಂತ್ಸ್ ಆಲ್ರೆಡಿ ಗ್ಯಾರಂಟಿ ಹೇಳಿದ್ದೀನಿ ಕಸ್ಟಮರ್ಗೆ. ಆನ್ ಆಗಿದೆ ಬ್ಯಾಕ್ ಲೈಟು. ಮತ್ತೆಲ್ಲ ಫಿಟ್ ಮಾಡಿ ಆನ್ ಮಾಡಿ ನೋಡೋಣ. ಫಿಟ್ ಮಾಡೋಣ. ಇದು ಬೇರೆ ಎಡ್ಜಲ್ಲಿ ಇರೋದ್ರಿಂದ ಇದಕ್ಕೆ ಪ್ಯಾನಲ್ಗೆ ಇದಿಲ್ಲ, ಬೀಡಿಂಗ್ ಲೆಸ್ ಇರೋದ್ರಿಂದ ಸ್ವಲ್ಪ ಲೇಟ್ ಆಗ್ತದೆ. ಬೀಡಿಂಗ್ ಎಲ್ಲ ಗಮ್ಮು ಟೇಪೆಲ್ಲ ಹಾಕಿ ಅಂಟ್ರಿಸಿ ಕೂರಿಸಿ ಮಾಡಬೇಕು. ಮತ್ತು ನಾನು ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ. TV ರೆಡಿ ಆಯಿತು. ಆನ್ ಮಾಡೋಣ. ಆನ್ ಮಾಡಿದ್ದೀನಿ. ಸ್ವಿಚ್ ಆನ್ ಮಾಡಿದ್ದೀನಿ. ಎಲ್ಲ ಫಿಟ್ಟಿಂಗ್ ಮಾಡಿದ್ದೀನಿ ನೋಡಿ. ಮತ್ತು ಆನ್ ಆಗಿದೆ. ಮತ್ತು ಏನಂದರೆ ಇದು ಬೀಡಿಂಗು ಇರಲ್ವಲ್ಲ, ಈ ಥರದ ಸ್ವಲ್ಪ ಪ್ಯಾನಲ್ನ ಹುಷಾರಾಗಿ ತೆಗಿಬೇಕು. ಬೀಡಿಂಗ್ ಇಲ್ದವನ್ನ ಪ್ಯಾನಲ್ ಹುಷಾರಾಗಿ ತೆಗಿಬೇಕು. ಡ್ಯಾಮೇಜ್ ಆಗೋದು, ಒಡೆದೋಗೋ ಸಂಭವ ಇರ್ತದೆ.
ಇದನ್ನು ಗೊತ್ತಿರೋರು ಮಾತ್ರ ತೆಗಿಬೇಕು, ಯಾರನ್ನ ಮೆಕ್ಯಾನಿಕ್ಗಳು ಮಾತ್ರ ತೆಗಿಬೇಕು. ಇನ್ಯಾರೇ ಆದ ಮನೆಗಳಲ್ಲಿ ಮತ್ತು ಅದೆಲ್ಲ ತೆಗಿಯೋಕೆ ಹೋಗಬೇಡಿ. ಇವು ಬೀಡಿಂಗ್ಲೆಸ್ಸು ಇರ್ತಾವೆ, ಇವಕ್ಕೆ ಕಂಪ್ನಿಯವ್ರು ಬೀಡಿಂಗ್ಲೆಸ್ ಅಂತ ಇಲ್ಲ ಮಾಡಿದ್ದಾರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಕೆಲವು ವೀಡಿಯೋ ಕಾಪಿರೈಟ್ ಬಂದುಬಿಡ್ತಾಯಿದೆ, ಅದಕ್ಕೋಸ್ಕರ ನಾನು ವೀಡಿಯೋ ಹಾಕಿ ತೋರಿಸ್ತಾ ಇಲ್ಲ. ಕೆಲವು